ಧ್ವಜ ಹಾರಿಸಿದ ಇರಾನ್ ಮಸೀದಿ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ಶಪಥ. ಪ್ರತೀಕಾರದ ಕೆಂಪು ಧ್ವಜ ಹಾರಿಸಿದ ಇರಾನ್ ಮಸೀದಿ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ಶಪಥ. ಖಮೇನಿ ಸಾವಿನ ಬೆನ್ನಲ್ಲೇ ಮಸೀದಿ ಮೇಲೆ ರೆಡ್ ಫ್ಲಾಗ್. ನಮ್ಮ ಪ್ರತೀಕಾರ ಭೀಕರವಾಗಿರುತ್ತೆ ಅಂತ ಸಂದೇಶ ಕೊಟ್ಟಿದೆ ಇರಾನ್. ಇರಾನ್ನ ಜಮ್ಕರನ್ ಮಸೀದಿ ಮೇಲೆ ಕೆಂಪು ಧ್ವಜದ ಹಾರಾಟ ಅನ್ಯಾಯದ ವಿರುದ್ಧ ಹೋರಾಟ ಅಂತ ಮಾಡಲಾಗಿದೆ. ರಾಜಕೀಯವಾಗಿ ಪ್ರಭಾವ ಹೊಂದಿರುವಂತಹ ಜಮ್ಕರನ್ ಮಸೀದಿ ರೆಡ್ ಫ್ಲಾಗ್ ಹಾರಿದೆ. ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯ ನಂತರ ಈ ಬೆಳವಣಿಗೆ ಆಗಿರುವಂತದ್ದು. ಧ್ವಜ ಹಾರಾಟ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಕ್ಷಿಪಣಿಯ ಸುರಿಮಳೆ ಆಗಿದೆ. ಇಸ್ರೇಲ್ನ ಹಲವು ಕಟ್ಟಡಗಳು ಧ್ವಂಸವಾಗಿದೆ. 5ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಕೆಂಪು ಧ್ವಜವು ಹುತಾತ್ಮತೆಗೆ ಪ್ರತೀಕಾರ ಎಂದು ಸಂದೇಶವನ್ನು ಸಾರಿದೆ. ಜಮ್ಕರನ್ ಮಸೀದಿಯ ಪವಿತ್ರ ಸ್ಥಳವೆಂದು ಪರಿಗಣನೆ ಮಾಡಲಾಗುತ್ತೆ. ರೆಡ್ ಫ್ಲಾಗ್ ಹಾರಿಸಿ ಇಸ್ರೇಲ್ ಮೇಲೆ ಸಮರ ಸಾರಿದೆ ಇರಾನ್. ಪ್ರತೀಕಾರದ ಕೆಂಪು ಧ್ವಜ ಹಾರಿಸಿದಂಥ ಇರಾನ್ ಮಸೀದಿ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ಶಪಥವಿದು. ಖಮೇನಿ ಸಾವಿನ ಬೆನ್ನಲ್ಲೇ ಮಸೀದಿಯ ಮೇಲೆ ರೆಡ್ ಫ್ಲಾಗ್ ಹಾರಿದೆ. ನಮ್ಮ ಪ್ರತೀಕಾರ ಭೀಕರವಾಗಿರುತ್ತೆ ಅಂತ ಇರಾನ್ ಸಂದೇಶ ಕೊಡ್ತಿದೆ. ಇರಾನ್ನ ಮಸೀದಿಯ ಮೇಲೆ ಕೆಂಪು ಧ್ವಜ ಹಾರಿದ ನಂತರ ಅನ್ಯಾಯದ ವಿರುದ್ಧ ಹೋರಾಟ ಅಂತ ಪರಿಗಣನೆ ಮಾಡಿ ರಾಜಕೀಯವಾಗಿ ಪ್ರಭಾವ ಬೀರುವಂತ ಜಮ್ಕರನ್ ಮಸೀದಿ ಇದು. ನಮ್ಮ ಪ್ರತೀಕಾರ ಭಯಂಕರವಾಗಿರುತ್ತೆ ಅಂತ ಈಗ ಇರಾನ್ ಹೇಳ್ತಿರುವಂತದ್ದು. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತೀಕಾರದ ಶಪಥವನ್ನ ಮಾಡಿದೆ ಇರಾನ್. ಖಮೇನಿ ಸಾವಿನ ಬೆನ್ನಲ್ಲೇ ಮಸೀದಿಯ ಮೇಲೆ ರೆಡ್ ಫ್ಲಾಗ್ ಹಾರಿದೆ. ನಮ್ಮ ಪ್ರತೀಕಾರ ಭೀಕರವಾಗಿರುತ್ತೆ ಅಂತ ಸಂದೇಶವನ್ನ ಕೊಟ್ಟಿದೆ. ಕ್ಷಿಪಣಿಯ ದಾಳಿಗೆ ಇಸ್ರೇಲ್ ಮೇಲೆ ಆಗಿರುವಂತದ್ದು. 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ. ಅನ್ಯಾಯದ ವಿರುದ್ಧ ಹೋರಾಟ ಅಂತ ಪರಿಗಣನೆ ಮಾಡಲಾಗಿದೆ. ರಾಜಕೀಯವಾಗಿಯೂ ಈ ಮಸೀದಿ ಪ್ರಭಾವವನ್ನ ಬೀರಿರುವಂತದ್ದು. ಈಗ ಮಸೀದಿಯ ಮೇಲೆ ಕೆಂಪು ಧ್ವಜ ಹಾರಿದೆ. ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ನಂತರ ಆದಂತಹ ಬೆಳವಣಿಗೆ ಇದು. ನಮ್ಮ ಪ್ರತೀಕಾರ ಅಂತಿದೆ ಇರಾನ್. ಧ್ವಜ ಹಾರಾಟ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಕ್ಷಿಪಣಿಯ ಸುರಿಮಳೆಯಾಗಿದೆ. ಇಸ್ರೇಲ್ನ ಹಲವು ಕಟ್ಟಡಗಳು ಧ್ವಂಸವಾಗಿದೆ. 5ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವಂತದ್ದು. ಜಮ್ಕರನ್ ಮಸೀದಿ ಪವಿತ್ರ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಶಾಂತಿಯನ್ನು ಸಾರುವಂತಹ ಮಸೀದಿಯಲ್ಲಿ ಈಗ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿದೆ. ಮಸೀದಿಯ ಮೇಲೆ ಕೆಂಪು ಧ್ವಜ ಹಾರಿದೆ. ಇದು ನಮ್ಮ ಪ್ರತೀಕಾರ. ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಶಪಥ ಮಾಡಿದೆ ಇರಾನ್. ಮಸೀದಿಯ ಮೇಲೆ ಕೆಂಪು ಧ್ವಜವೇ ಅದಕ್ಕೆ ಸಾಕ್ಷಿ. ಖಮೇನಿ ಸಾವಿನ ಬೆನ್ನಲ್ಲೇ ಮಸೀದಿಯ ಮೇಲೆ ರೆಡ್ ಫ್ಲಾಗ್ ಹಾರಿದೆ. ಇನ್ನು ಇಸ್ರೇಲ್ ಮೇಲೆ ದಾಳಿ ಖಂಡಿತ, ಇಸ್ರೇಲ್ ಬಲಿಯಾಗೋದು ಖಂಡಿತ ಅಂತಿದೆ ಇಸ್ರಾನ್. ಈಗಾಗಲೇ ಕ್ಷಿಪಣಿಯ ದಾಳಿ ಮುಂದುವರೆದಿದೆ ಇರಾನ್ನಿಂದ.